ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಮುರಾರ್ಜಿ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2024 ಮಾದರಿ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದು ಒಂದು 5/3/2017 ನಡೆದಂಥ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಸಂಕ್ಷಿಪ್ತವಾಗಿ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಭಾರತೀಯನ್ನು ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಸಪ್ತಮಿ, ಬಿ ದ್ವಿತೀಯ, ಸಿ ಪ್ರಥಮ, ಡಿ ತೃತೀಯ. ಸರಿಯಾದ ಉತ್ತರ ಏನಾಗುತ್ತೆ? ಇದಕ್ಕೆ ಆಪ್ಷನ್ ಬಿ ಸರಿಯಾಗ್ತದೆ. ಆಪ್ಷನ್ ಬಿ ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಇದು ಅನ್ನು ಅಂತ ಬಂದಿದೆ. ನಿಮ್ಗೆ ಗೊತ್ತಿದೆ ಪ್ರಥಮ ವಿಭಕ್ತಿ ಪ್ರತ್ಯಯಗಳು ಅಂದರೆ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಇವೆಲ್ಲ ನೀವು ಭಯಪಾಠ ಇರಬೇಕು. ಭಾರತೀಯನು ಅಂತ ಕೇಳಿದರೆ ಅನ್ನು ಅಂತ ಬಂದಿದೆ, ಪ್ರಥಮ ಉ, ದ್ವಿತೀಯ ಅನ್ನು. ಸೊ ಆಪ್ಷನ್ ಬಿ ಸರಿಯಾಗಿದೆ ಉತ್ತರ. ನೆಕ್ಸ್ಟ್ ಕ್ವಶನ್, ನಾಮ ಪ್ರಕೃತಿಗೆ ಉದಾಹರಣೆ. ಆಪ್ಷನ್ ಎ ಶಾಲೆ, ಬಿ ಇಂದ, ಸಿ ವರೆಗೆ, ಡಿ ಅನ್ನು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಶಾಲೆ ಅನ್ನೋದು ಇದೊಂದು ನಾಮ ಪ್ರಕೃತಿಯಾಗಿದೆ. ಮುಂದಿನ ಪ್ರಶ್ನೆ, ವಾಹ್ ಇದೆಂಥ ಸೋಜಿಗ. ಈ ವಾಕ್ಯದಲ್ಲಿರಬೇಕಾದ ಲೇಖನ ಚಿಹ್ನೆ ಯಾವುದು? ಲೇಖನ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಯಾವ ಲೇಖನ ಚಿಹ್ನೆ ಬರಬೇಕು? ಇಲ್ಲಿ ಆಪ್ಷನ್ ಡಿ ಅಂದರೆ ಭಾವಸೂಚಕ ಲೇಖನ ಚಿಹ್ನೆ ಬರಬೇಕು. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ರಾಮು, ಸೋಮು, ಗೀತಾ ಸೇರಿ ಹಣ್ಣನ್ನು ತಿಂದರು. ಈ ವಾಕ್ಯದಲ್ಲಿರುವ ನಪುಂಸಕ ಲಿಂಗ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸೋಮು, ಬಿ ಗೀತಾ, ಸಿ ಹಣ್ಣು, ಡಿ ರಾಮು. ಸರಿಯಾದ ಉತ್ತರ ಆಪ್ಷನ್ ಸಿ ಹಣ್ಣು ಅನ್ನೋದಿಲ್ಲಿ ನಪುಂಸಕ ಲಿಂಗವಾಗಿದೆ. ಅಂದರೆ ನಪುಂಸಕ ಅಂದರೆ ಈ ಕಡೆ ಗಂಡು ಅಲ್ಲ, ಹೆಣ್ಣು ಅಲ್ಲ, ಅವರಿಗೆ ಅದಕ್ಕೆ ನಪುಂಸಕ ಲಿಂಗ ಅಂತ ಹೇಳ್ತೀವಿ. ಇಲ್ಲಿ ಹಣ್ಣು ಅನ್ನೋದು ನಪುಂಸಕ ಲಿಂಗವಾಗಿದೆ. ನೆಕ್ಸ್ಟ್ ಕ್ವಶನ್, ಶಾಲಿನಿ ನಟಿ ಆಗುವಳು. ಈ ವಾಕ್ಯದ ಕಾಲ. ಆಪ್ಷನ್ ಎ ಭೂತಕಾಲ, ಬಿ ಭವಿಷ್ಯದ ಕಾಲ, ಸಿ ವರ್ತಮಾನ ಕಾಲ, ಡಿ ನಿರಂತರ ಭೂತಕಾಲ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಭವಿಷ್ಯದ ಕಾಲ. ಯಾಕಂದರೆ ಕಾಲಗಳಲ್ಲಿ ಗೊತ್ತಿದ್ದಾವೆ ನಿಮ್ಗೆ, 3 ಇದ್ದಾವೆ: ಭವಿಷ್ಯದ ಕಾಲ, ಭೂತಕಾಲ, ವರ್ತಮಾನ ಕಾಲ. ಹೌದಾ? ಹಾಗಾಗಿ ಇದು ನಟಿ ಆಗುವಳು, ಇನ್ನೂ ಆಗಿಲ್ಲ, ಆಗುವಳು. ಸೊ ಭವಿಷ್ಯನ ಹೇಳ್ತಾ ಇದೆ. ಸೊ ಹಾಗಾಗಿ ಇದು ಭವಿಷ್ಯದ ಕಾಲ ಆಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, ತಪಾಸಣೆ ಈ ಪದದ ಅರ್ಥ. ಆಪ್ಷನ್ ಎ ಪರಿಶೀಲನೆ, ಬಿ ತಪ್ಪು ಒಪ್ಪಿಕೊಳ್ಳು, ಸಿ ಆಣೆ ಮಾಡು, ಡಿ ಉತ್ತೀರ್ಣನಾಗು. ಇದಕ್ಕೆ ಸರಿಯಾದ ಉತ್ತರ ಏನು? ಪರಿಶೀಲನೆ. ತಪಾಸಣೆ ಅಂದರೆ ಪರಿಶೀಲನೆ ಅಂತ ಅರ್ಥವನ್ನು ಕೊಡುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಕಿತ್ತೂರು ರಾಣಿ ಚೆನ್ನಮ್ಮನನ್ನು ನಾವು ಮೆಚ್ಚಲು ಕಾರಣ. ಆಪ್ಷನ್ ಎ ಆಂಗ್ಲರನ್ನು ಅವಳು ಸೋಲಿಸಿದ್ದು, ಬಿ ಆಂಗ್ಲರೆದುರು ಅವಳು ಸೋತಿದ್ದು, ಸಿ ಆಂಗ್ಲರ ಜೊತೆ ಯುದ್ಧ ಮಾಡಿದ್ದು, ಡಿ ಆಂಗ್ಲರೆದುರು ಪಲಾಯನ ಮಾಡಿದ್ದು. ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಆಂಗ್ಲರನ್ನು ಅವಳು ಸೋಲಿಸಿದ್ದು ಸರಿಯಾದ ಉತ್ತರ. ಆಪ್ಷನ್ ಎ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವೈಜ್ಞಾನಿಕ ಈ ಪದದಲ್ಲಿರುವ ಸಂಯುಕ್ತಾಕ್ಷರ. ಆಪ್ಷನ್ ಎ ವೈ, ಬಿ ಜ್ಞ, ಸಿ ನಿ, ಡಿ ಕ. ಸರಿಯಾದ ಉತ್ತರ ಆಪ್ಷನ್ ಬಿ. ಇಲ್ಲಿ ಜ್ಞ ಅನ್ನೋದಿಲ್ಲಿ ಸಂಯುಕ್ತಾಕ್ಷರವಾಗಿದೆ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಗುಂಪು. ಅ, ಇ, ಉ, ಬಿ ಕ ಚ ಟ, ಸಿ ಖ ಛ ಠ, ಡಿ ಯ ಮ ಘ. ಇಲ್ಲಿ ಅಲ್ಪ ಪ್ರಾಣ ಅಂದರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು. ಇದರೊಳಗೆ ಅಲ್ಪ ಪ್ರಾಣಗಳು ಯಾವ್ಯಾವ ಇದ್ದಾವೆ? ಅ, ಇ, ಉ ಅನ್ನೋದಿಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಒಂದು ಗುಂಪಾಗಿದೆ. ಮಕ್ಕಳೇ, ತಾವು ಕನ್ನಡ ವರ್ಣಮಾಲೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿ ಇಟ್ಕೊಂಡಿರ್ಬೇಕು. ಯಾಕಂದರೆ ಅದ್ರ ಮೇಲೆ ಸಾಕಷ್ಟು ಸಲ ಪ್ರತಿ ಸಲ ಕ್ವಶನನ್ನು ಕೇಳ್ತಾ ಇದ್ದಾರೆ. ಸೊ ಕನ್ನಡ ವರ್ಣಮಾಲೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಅನುನಾಸಿಕ, ಯೋಗವಾಗಳು ಇವೆಲ್ಲ ನೋಡಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಭಾಷೆ ಈ ಪದದ ಸಮಾನಾರ್ಥಕ ಪದ. ಆಪ್ಷನ್ ಎ ವಚನ, ಬಿ ಕನ್ನಡ, ಸಿ ನಡವಳಿಕೆ, ಡಿ ಇಂಗ್ಲೀಷ್. ಭಾಷೆ ಅನ್ನುವಂಥದ್ದು ಇದಕ್ಕೆ ಸಮಾನಾರ್ಥಕ ಪದ ಏನಾಗುತ್ತೆ? ಆಪ್ಷನ್ ಎ ವಚನ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಮಾತ್ರಶ್ರೀ ಈ ಸಂಬೋಧನೆಯನ್ನು ಬಳಸುವುದು. ಯಾವಾಗ ಬಳಸ್ತೇವೆ ನಾವು? ಆಪ್ಷನ್ ಎ ಚಿಕ್ಕಮ್ಮನಿಗೆ ಪತ್ರ ಬರೆಯುವಾಗ, ಬಿ ದೊಡ್ಡಮ್ಮನಿಗೆ, ಸಿ ತಾಯಿಗೆ, ಡಿ ತಂಗಿಗೆ.
ಇದಕ್ಕೆ ಸರಿಯಾದ ಉತ್ತರ ತಾಯಿಗೆ ಪತ್ರವನ್ನು ಬರೀಬೇಕಾದ್ರೆ ನಾವು ಮಾತೃಶ್ರೀ ಅಂತ ಬಳಸ್ತೀವಿ. ಓಕೆ, ಚಿಕ್ಕಮ್ಮನಿಗೆ ಬರೀಬೇಕಾದ್ರೆ ಮಾತೃಶ್ರೀ ಸಮಾನ ಅಂತ ಬಳಸ್ತೀವಿ, ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿ, ನದಿ ಎಂಬ ಪದವು ಇದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಅಂಕಿತನಾಮ, ಅನ್ವರ್ಥನಾಮ, ಸಿ ರೂಢನಾಮ, ಡಿ ಗುಣವಾಚಕ. ಏನಾಗುತ್ತೆ? ರೂಢನಾಮ ಆಗುತ್ತೆ. ಅಂದರೆ ರೂಢಿಯಿಂದ ಬಂದಿದ್ದೆಲ್ಲ ರೂಢನಾಮ. ಇದು ಯಾರು ಇಟ್ಟಿದ್ದ ಹೆಸರಲ್ಲ, ಹೌದಾ, ರೂಢಿಯಿಂದ ಬಂದಿದ್ದು. ಸೊ ನದಿ ಅನ್ನುವಂಥದ್ದು ಒಂದು ರೂಢನಾಮ ಆಗಿದೆ. ಅಂಕಿತನಾಮ ಅಂದರೆ ಇಟ್ಟಂಥ ಹೆಸರುಗಳು. ಅನ್ವರ್ಥನಾಮ ಅಂದರೆ ವ್ಯಕ್ತಿಯ ಗುಣ ವಿಶೇಷಣ ನೋಡಿ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ 13. ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ಯಾವುದು? ಆಪ್ಷನ್ ಎ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ, ಬಿ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ, ಸಿ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ, ಡಿ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ. ಇದರೊಳಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನ್ಯಾರು? ಈ ಒಗಟ್ಟಿನ ಉತ್ತರ ನೋಡ್ರಿ. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನ್ಯಾರು ಅಂತ ಕೇಳ್ತಾ ಇದ್ದಾರೆ. ಏನಾಗ್ತದೆ? ಆಪ್ಷನ್ ಸಿ ತೆಂಗಿನಕಾಯಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅನುಷಾಳ ಬಳಿ ಹಳದಿಯಾದ ಮಾವಿನ ಹಣ್ಣು ಇದೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ? ಆಪ್ಷನ್ ಎ ಮಾವಿನ ಹಣ್ಣು, ಬಿ ಬಳಿ, ಸಿ ಅನುಷ, ಡಿ ಹಳದಿ. ಸರಿಯಾದ ಉತ್ತರ ಅಲ್ಲಿ ಹಳದಿ ಅನ್ನೋದು ಏನಾಗಿರ್ತದೆ? ಅಲ್ಲಿ ಗುಣವಿಶೇಷಣ ಆಗಿರ್ತದೆ. ಈಗ ನನ್ನ ಹತ್ತಿರ ಕೆಂಪು ಕಾರು ಇದೆ, ಇಲ್ಲಿ ಕೆಂಪು ಅನ್ನೋದು ಏನಾಗಿರ್ತದೆ? ಅಲ್ಲಿ ಗುಣವಿಶೇಷಣ ಆಗಿರ್ತದೆ, ಅಂದರೆ ವಸ್ತುವಿನ ಗುಣವನ್ನು ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 16. ವಿಮಲಳು ಆಟವನ್ನು ಆಡುತ್ತಿದ್ದಾಳೆ. ಇಲ್ಲಿ ಅಡಿಗೆರೆ ಎಳೆದ ಪದವು ಇದಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ವಿಮಲ ಅಂತ ಇದೆ, ಇದು ಯಾವ ಪದಕ್ಕೆ ಉದಾಹರಣೆಯಾಗಿದೆ? ಯಾವುದಿದು? ನಾಮಪದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಓಕೆ ಮಕ್ಕಳ, ಇಲ್ಲಿಯವರೆಗೂ ನೀವು ಕನ್ನಡ ಒಂದು ಪ್ರಶ್ನೆ ಪತ್ರಿಕೆನ ನೋಡಿದ್ರಿ. ನೆಕ್ಸ್ಟ್ ನೋಡೋಣ, ಇಂಗ್ಲೀಷ್ ನೋಡೋಣ. ನೆಕ್ಸ್ಟ್, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ಇಸ್ ಗ್ರೂಪ್ ಆಫ್ ವರ್ಡ್ಸ್. ಅಂದರೆ ಇಲ್ಲಿ ಗುಂಪಿಗೆ ಸೇರಿದಿರುವಂಥದ್ದು ಯಾವುದು? ಆಪ್ಷನ್ ಎ ಹ್ಯಾಪಿ, ಬಿ ಸ್ಯಾಡ್, ಸಿ ಜಾಯ್, ಡಿ ಮೆರಿ. ಏನಾಗುತ್ತೆ ಇದಕ್ಕೆ? ಸ್ಯಾಡ್ ಅಂದರೆ ದುಃಖ, ಹೌದಾ. ಇದು ಹ್ಯಾಪಿ ಅಂದರೆ ಸಂತೋಷ, ಜಾಯ್ ಅಂದರೆ ಸಂತೋಷನೇ, ಮೆರಿ ಅಂದರೂ ಸಂತೋಷ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಆದರೆ ಸ್ಯಾಡ್ ಅಂದರೆ ದುಃಖ. ಸೊ ಆಪ್ಷನ್ ಬಿ ಸ್ಯಾಡ್ ಅನ್ನೋದು ಇದರೊಳಗೆ ಗುಂಪಿಗೆ ಸೇರ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್, ಕೇಶವ ರಿಸೀವ್ಡ್ ಅ ಲೆಟರ್ ಡ್ಯಾಶ್ ಹಿಸ್ ಫಾದರ್. ಆಪ್ಷನ್ ಎ ಆಟ್, ಬಿ ಫಾರ್, ಸಿ ಟು, ಡಿ ಫ್ರಾಮ್. ಏನಾಗುತ್ತೆ? ಫ್ರಾಮ್ ಆಗುತ್ತೆ. ಕೇಶವ ಯಾರಿಂದ? ಕೇಶವ ರಿಸೀವ್ಡ್ ಅ ಲೆಟರ್ ಫ್ರಾಮ್ ಹಿಸ್ ಫಾದರ್. ಏನಾಗುತ್ತೆ? ಫ್ರಾಮ್. ನೆಕ್ಸ್ಟ್ ಕ್ವಶನ್, ದ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಬೈ ಈಸ್. ಇಲ್ಲಿ ಬೈ ಅಂತ ಕೊಟ್ಟಿದ್ದಾರೆ, ಇದರೊಳಗೆ ಫಾಸ್ಟ್ ಟೆನ್ಸ್ ಫಾರ್ಮ್ ಏನಾಗುತ್ತೆ? ಆಪ್ಷನ್ ಎ ಟು ಬೈ, ಬಿ ಬೈಡ್, ಸಿ ಬಾಟ್, ಡಿ ಬ್ಯೂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 4ನೇ ಕ್ವಶನು. ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಮಸ್ಟ್ ಬೆಂಡ್ ಇಸ್ ಬ್ಯಾಕ್ ಆ್ಯಂಡ್ ಡಿಗ್. ದ ಮೀನಿಂಗ್ ಆಫ್ ದ ಅಬೌವ್ ಲೈನ್ಸ್ ಈಸ್ ಡ್ಯಾಶ್. ಆಪ್ಷನ್ ಎ ವರ್ಕ್ ಹಾರ್ಡ್, ಬಿ ಕೀಪ್ ಬೆಂಡಿಂಗ್, ಸಿ ಕೀಪ್ ಡಿಗ್ಗಿಂಗ್, ಮಸ್ಟ್ ಶೋ ಇಸ್ ಬ್ಯಾಕ್. ಅಂದರೆ ಒಂದು ಉದ್ಯಾನವನವನ್ನು ಸುಂದರವಾಗಿ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು? ನಾವು ಕಷ್ಟಪಟ್ಟು ದುಡಿಬೇಕು. ಅಂದರೆ ಇಲ್ಲಿ ವರ್ಕ್ ಹಾರ್ಡ್, ನಾವು ಕಷ್ಟಪಟ್ಟು ದುಡಿದಾಗ ಮಾತ್ರ ಒಂದು ಸುಂದರ ಹೂವಿನ ತೋಟವನ್ನು ನಿರ್ಮಾಣ ಮಾಡ್ಬೋದು ಅನ್ನೋಂಥ ಒಂದು ಅರ್ಥನ ಕೊಡ್ತಾ ಇದೆ. ಸೊ ಏನಾಗುತ್ತೆ? ಆಪ್ಷನ್ ಎ ರೈಟ್ ಆನ್ಸರ್, ವರ್ಕ್ ಹಾರ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕ್ರೀಮ್, ಕ್ರೀಪರ್, ಚೆಸ್ಟ್, ಚೇರ್. ಅರೇಂಜ್ ದ ವರ್ಡ್ಸ್ ಆ್ಯಸ್ ಫೈಂಡ್ ದೆಮ್ ಇನ್ ಡಿಕ್ಷನರಿ. ಅಂದರೆ ಡಿಕ್ಷನರಿಲಿ ನಾವು ನೋಡ್ತಾ ಹೋದಾಗ, ಡಿಕ್ಷನರಿ ನಿಮ್ಗೆ ಅಂದ್ರೆ ಗೊತ್ತಿದೆ, ಡಿಕ್ಷನರಿಲಿ ಹೋದಾಗ ನಮಗೆ ಅಲ್ಫಾಬೆಟಿಕಲಿ ಹೋದಾಗ ನಮಗೆ ಯಾವುದು ಫಸ್ಟ್ ಸಿಗುತ್ತೆ ಡಿಕ್ಷನರಿಲಿ ಅಂತ ಕೇಳಿದ್ದಾರೆ, ಹೌದಾ. ಆಪ್ಷನ್ ಎದೊಳಗೆ ಏನಿದೆ? ಕ್ರೀಮ್ ಅಂತ ಇದೆ, ಬಿ ಕ್ರೀಪರ್, ಸಿ ಚೆಸ್ಟ್, 4ನೇದು ಚೇರ್ ಅಂತ ಇದೆ. ಯಾವ್ದು ಸಿಗುತ್ತೆ ನೋಡಿ? 1ನೇದು ಯಾವುದು ಬರಬೇಕು ನೋಡಿ? ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಡಿಕ್ಷನರಿಯಲ್ಲಿ ನೋಡ್ತಾ ಹೋದಾಗ ನಮ್ಗೆ ಯಾವ್ದು ಮೊದಲು ಸಿಗುತ್ತೆ? 4. ಇದು 1ನೇದು ಸಿಗುತ್ತೆ. ನಿಮಿಷ, ಇದು ಫಸ್ಟ್ ಯಾವ್ದು ಸಿಗುತ್ತೆ ನಮಗೆ? 1 ಚೇರ್ ಅಂತ ಸಿಗುತ್ತೆ. ನೆಕ್ಸ್ಟ್ ಯಾವ್ದು ಸಿಗುತ್ತೆ? ಆದಮೇಲೆ ಚೆಸ್ಟ್ ಅಂತ ಸಿಗುತ್ತೆ.
ಇಲ್ಲಿ ಸ್ಪೆಲ್ಲಿಂಗನ್ನು ನೋಡ್ಕೋಬೇಕು. CHA ಅಂತ ಇದೆ, CHE ಅಂತ ಇದೆ, ಆ ಥರ ನೋಡ್ಕೋಬೇಕು. ಆಮೇಲೆ ಯಾವ್ದು ಸಿಗುತ್ತೆ, ಇದು ಮೂರನೇದು ಸಿಗುತ್ತೆ, ಕ್ರೀಮ್ ಅಂತ ಮೂರನೇದು ಸಿಗ್ತದೆ. ಕ್ರೀಮ್ ಮೂರನೇದಾದ್ಮೇಲೆ ನಾಲ್ಕನೇದು ಯಾವ್ದು ಸಿಗ್ತದೆ, ಕ್ರೀಪರ್ ಅಂತ ಸಿಗ್ತದೆ. ಸೊ ಈ ಥರ ಮಾಡಿ ಅದನ್ನು ಜೋಡಿಸ್ಬೇಕು. ಓಕೆನಾ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಡ್ಯಾಶ್ ಆಫ್ ಡ್ಯಾಶ್ ಕಮ್ ಔಟ್ ಆಫ್ ಹರ್ ಅಂತ ಇದೆ. ಇಲ್ಲಿ ಏನಾಗಬೇಕು ಅಂದರೆ ಈ ಚಿತ್ರಗಳನ್ನು ನೋಡಿಕೊಂಡು ಒಂದು ಸ್ಟೇಟ್ಮೆಂಟನ್ನು ರಚಿಸಬೇಕು. ಅಂದರೆ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆಫ್ ಅಬೌವ್ ಪಿಕ್ಚರ್ಸ್ ಕ್ವೈ ಲೈನ್ ಈಸ್ ಅಂತ ಇದೆ. ಏನಾಗುತ್ತೆ, ಆಪ್ಷನ್ ಸಿ ಅಂದರೆ ಬಾಲ್ಸ್ ಆಫ್ ಫೈರ್ ಕಮ್ ಔಟ್ ಹರ್ ಟೇಲ್ ಅಂತ ಇದೆ. ಏನಾಗ್ತದೆ, ಆಪ್ಷನ್ ಬಿ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸಾಲ್ವ್ ದ ರೀಡಲ್ ಅಂದರೆ ಒಗಟನ್ನು ಕೊಟ್ಟಿದ್ದಾರೆ, ಅದನ್ನು ಬಿಡಿಸಬೇಕು. ಐ ಆಮ್ ರೌಂಡ್ ಲೈಕ್ ಅ ಬಾಲ್ ಆ್ಯಂಡ್ ಆಲ್ಸೋ ಲೈಕ್ ಅ ಹಾಫ್ ಕಟ್ ಕೇಕ್. ಐ ಕೆನಾಟ್ ಶೈನ್ ಆನ್ ಮೈ ಓನ್ ಆ್ಯಂಡ್ ಯು ಸಿ ಮೀ ಓನ್ಲಿ ವಿತ್ ದ ಸ್ಟಾರ್ಸ್. ಐ ಆಮ್ ದ ಏನಂತ ಕೊಟ್ಟಿದ್ದಾರೆ, ಏನಾಗುತ್ತೆ, ಮೂನ್ ಆಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಲ್ ಬ್ಯಾಕ್ ಹಿ ಇನ್ ಬಿ ಟೈಮ್. ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ಟರ್ ರೀಅರೇಂಜ್ ದ ವರ್ಡ್ಸ್ ಈಸ್. ಇಲ್ಲಿ ಸರಿಯಾಗಿ ಇದನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಸರಿಯಾಗಿ ಜೋಡಿಸಿದಾಗ ಏನಾಗುತ್ತೆ, ಅದಕ್ಕೂ ಮೀನಿಂಗ್ಫುಲ್ಲಾಗಿ ಜೋಡಿಸ್ಬೇಕು ಅದನ್ನ. ನೋಡಿ ಇದಕ್ಕೇನಾಗುತ್ತೆ, ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ಅಂತ ಇದೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್. ದ ವರ್ಡ್ ದಟ್ ರೈಮ್ಸ್ ವಿತ್ ನಿಯರ್ ಈಸ್. ನಿಯರ್ ಇದರ ರೈಮಿಂಗ್ ವರ್ಡ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಾ. ಏನಾಗುತ್ತೆ, ನಿಯರ್ ಡಿಯರ್. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಈಸ್. ಪಂಕ್ಚುಯೇಷನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ, ಅಂದರೆ ಫುಲ್ ಫಾರ್ಮ್ ಶಾರ್ಟ್ ಫಾರ್ಮನ್ನು ಕೊಟ್ಟಿದ್ದಾರೆ. ಏನಾಗುತ್ತೆ, ಡಿ ಇಸಂಟ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, he told all religious preach the same truth. He come back to India. Swami Vivekananda went to Chicago. He made a speech. The correct order of the stories. ಇದನ್ನು ಇವರೊಂದು ಹಿಂದೆ ಮುಂದೆ ಕೊಟ್ಟಿದ್ದಾರೆ ಸ್ಟೋರಿಯನ್ನು, ಅದನ್ನು ಸರಿಯಾಗಿ ಜೋಡಿಸ್ಬೇಕು. ಏನಾಗುತ್ತೆ, ಆಪ್ಷನ್ ಬಿ ಯಾವುದಾಗುತ್ತೆ, ಆಪ್ಷನ್ ಬಿ ಆಗುತ್ತೆ. ಯಾವುದು, 3, 4, 1, 2 ಅಂದರೆ ಫಸ್ಟ್ ಯಾವುದು ಬರಬೇಕು ಇಲ್ಲಿ ಇದರೊಳಗೆ, ಸ್ಟೋರಿದೊಳಗೆ ಮೂರನೇದು ಸ್ವಾಮಿ ವಿವೇಕಾನಂದ, ಇದು ಒಂದನೇದು ಬರಬೇಕು. ನೆಕ್ಸ್ಟ್ ಯಾವುದು ಬರಬೇಕು, ನಾಲ್ಕನೇದು, ಇದು ಎರಡನೇದು ಬರಬೇಕು. ನೆಕ್ಸ್ಟ್ ಇದು ಮೂರನೇದು, ನೆಕ್ಸ್ಟ್ ಇದು ನಾಲ್ಕನೇದು, ಹೌದಾ. ಈ ಥರ ಮಾಡಿ ಜೋಡಿಸಿದಾಗ ಏನಾಗುತ್ತೆ, ಸ್ವಾಮಿ ವಿವೇಕಾನಂದ ವೆಂಟ್ ಟು ಚಿಕಾಗೋ. ಹಿ ಮೇಡ್ ಅ ಸ್ಪೀಚ್. ಹಿ ಟೋಲ್ಡ್ ಆಲ್ ರಿಲಿಜಿಯಸ್ ಪ್ರೀಚ್ ದ ಸೇಮ್ ಟ್ರೂತ್. ಹಿ ಕಮ್ ಬ್ಯಾಕ್ ಟು ಇಂಡಿಯಾ ಅಂತ ಆಗ್ತದೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರೇಮ್ ರೋಟ್ ಅ ಲೆಟರ್ ಟು ದ ಅಥಾರಿಟಿ. ದ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಇಸ್. ಇಲ್ಲಿ ಅಥಾರಿಟಿ ಅಂತ ಇದೆ, ಇದರ ಪ್ಲೂರಲ್ ಫಾರ್ಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಅಥಾರಿಟೀಸ್. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 13, ದ ಶಾರ್ಟ್ ಫಾರ್ಮ್ ಆಫ್ ದೇ ಹ್ಯಾವ್ ಅಂತ ಇದೆ. ಇಲ್ಲಿ ಇದರ ಶಾರ್ಟ್ ಫಾರ್ಮನ್ನು ಕೇಳಿದ್ದಾರೆ, ಹೌದಾ. ಏನಾಗುತ್ತೆ, ಆಪ್ಷನ್ ಎ ಈ ಥರ ಬರೀಬೇಕು. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಆನ್ January 26th ವಿ ಡ್ಯಾಶ್ ದ ರಿಪಬ್ಲಿಕ್ ಡೇ. ಸೆಲೆಬ್ರೇಟ್, ಬಿ ಸೆಲೆಬ್ರೇಟ್, ಡಿ ಸೆಲೆಬ್ರೇಟ್. ಅಂದರೆ ಎಲ್ಲ ಸೇಮ್ ಇದೆ, ಅದರ ಸ್ಪೆಲ್ಲಿಂಗನ್ನು ನಾವು ನೋಡಬೇಕು. ಏನಾಗುತ್ತೆ, ಸಿ ಸೆಲೆಬ್ರೇಟ್. ಆಪ್ಷನ್ ಸಿ ರೈಟ್ ಆನ್ಸರ್. ಈ ಥರ ಇದು ಬರಬೇಕು ಅಲ್ಲಿ. ನೆಕ್ಸ್ಟ್, ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್. ವಿ ಹ್ಯಾವ್ ಬೀನ್ ಇನ್ ದ ಫಾರೆಸ್ಟ್ ಫಾರ್ ಸಚ್ ಅ ಲಾಂಗ್ ಟೈಮ್. ವೈ ಡೋಂಟ್ ವಿ ರೆಸ್ಟ್ ಫಾರ್ ಅ ವೈಲ್ ಅಂತ ಕೇಳಿದ್ದಾರೆ. ಸೊ 15 ಏನಾಗುತ್ತೆ, ಆಪ್ಷನ್ ಡಿ ಹ್ಯಾಪಿ ರೈಟ್ ಆನ್ಸರ್. ನೆಕ್ಸ್ಟ್ 16, ದ ಆಪೋಸಿಟ್ ಆಫ್ ದ ವರ್ಡ್ ಫಸ್ಟ್ ಇದರ ಆಪೋಸಿಟ್ ವರ್ಡ್ ಏನಾಗುತ್ತೆ, ಲಾಸ್ಟ್. ಸಿಂಪಲ್ ಇದೆ, ಫಸ್ಟ್ ಲಾಸ್ಟ್. ಓಕೆ, ಇಲ್ಲಿಯವರೆಗೆ ತಾವು ಇಂಗ್ಲೀಷ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದನ್ನು ನೋಡಿದರೆ, ಈಗ ನೆಕ್ಸ್ಟ್ ಯಾವುದು ನೋಡೋಣ. ನೆಕ್ಸ್ಟ್ ನಾವೀಗ ಗಣಿತದ ಕ್ವಶನ್ ಪೇಪರ್ನ ನೋಡೋಣ.
ವಿಜ್ಞಾನದ ನೋಡೋಣ. ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವಂಥ ಶಕ್ತಿ ಆಪ್ಷನ್ ಸಿ ರಾಸಾಯನಿಕ ಆಪ್ಷನ್ ಸಿ ಸಿ ಆಗುತ್ತೆ. ಏನಾಗುತ್ತೆ? ವಿದ್ಯುತ್ ಶಕ್ತಿ ಆಗುತ್ತೆ. ಆಪ್ಷನ್ ಸಿ. ಓಕೆ, ಹಿಟ್ಟಿನ ಗಿರಣಿಗಳಲ್ಲಿ ಉಪಯೋಗಿಸುವಂಥ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ತಮ್ಮ ಆಹಾರಕ್ಕಾಗಿ ಸಸ್ಯಗಳು ಅಥವಾ ಇತರೆ ಪ್ರಾಣಿಗಳನ್ನು ಅವಲಂಬಿಸಿರುವ ಪ್ರಾಣಿಗಳನ್ನು ಹೀಗೆನ್ನುವರು. ಏನಾಗುತ್ತೆ? ಆಪ್ಷನ್ ಡಿ ಪರಪೋಷಕಗಳು. ಸ್ವಪೋಷಕಗಳು ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥದ್ದು. ಪರಪೋಷಕ ಅಂದರೆ ತಮ್ಮ ಆಹಾರಕ್ಕಾಗಿ ಸಸ್ಯ ಅಥವಾ ಪ್ರಾಣಿಗಳು ಇತರೆ ಪ್ರಾಣಿಗಳನ್ನು ಅವಲಂಬಿಸಿರುವುದಕ್ಕೆ ಪರಪೋಷಕಗಳು ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇ ನೋಡ್ರಿ, ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಏನಾಗುತ್ತೆ? ಆಪ್ಷನ್ ಡಿ ಕಾರ್ಖಾನೆಗಳು. ನೆಕ್ಸ್ಟ್ ನೋಡಿ ನಾಲ್ಕನೇದು, ಪಗಡೆ, ಚೆಸ್, ಕಣ್ಣಾಮುಚ್ಚಾಲೆ, ಕೇರಂ ಇವುಗಳಲ್ಲಿ ಗುಂಪಿಗೆ ಸೇರಿದ ಆಟ ಯಾವುದು ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಗುಂಪಿಗೆ ಸೇರಿದ ಯಾವುದಾಗುತ್ತೆ? ಪಗಡೆ, ಚೆಸ್, ಕಣ್ಣಾಮುಚ್ಚಾಲೆ, ಕೇರಂ ಅಂತ ಇದೆ. ಏನಾಗುತ್ತೆ? ಕಣ್ಣಾಮುಚ್ಚಾಲೆ ಇದು ಗುಂಪಿಗೆ ಸೇರಿದಿರುವಂಥ ಆಟ ಆಗಿದೆ. ವಿಟಮಿನ್ ಸಿಯ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ ಯಾವುದು? ಸಿಯಿಂದ ಯಾವುದು? ಸ್ಕರ್ವಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಹರಿಯುತ್ತಿರುವ ನೀರು ಈ ಶಕ್ತಿಯನ್ನು ಹೊಂದಿರುತ್ತದೆ. ಯಾವ ಶಕ್ತಿ? ಚಲನ ಶಕ್ತಿಯನ್ನು ಹೊಂದಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ನಾನೊಂದು ಸಸ್ಯ, ನನ್ನನ್ನು ಮುಟ್ಟಬೇಡಿ, ಮುಟ್ಟಿದರೆ ನಾನು ನನ್ನ ಎಲೆಗಳನ್ನು ಮುದುರಿಕೊಳ್ಳುತ್ತೇನೆ, ಹಾಗಾದರೆ ಜೀವಿಗಳ ಈ ಗುಣವನ್ನು ನಾನು ಪ್ರತಿನಿಧಿಸುತ್ತೇನೆ. ಏನಾಗ್ತದೆ? ಆಪ್ಷನ್ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಲೋಲಕದ ಚಲನೆಯು ಈ ಚಲನೆಗೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ಯಾವುದು? ಆಂದೋಲನ ಚಲನೆಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ಎಷ್ಟಾಗುತ್ತೆ? 1:2. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 10ನೇ ಕ್ವಶನ್ ನೋಡಿ. ಕ್ವಶನ್ ನಂಬರ್ 10, ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನಿಂಬೆ, ಬಿ ಗೋಧಿ, ಸಿ ಕಿತ್ತಳೆ, ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಧಿ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಕ್ರಮವಾಗಿ ಯಾವುದು? 1:2:1. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಗಾಢ ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿರುವ ಗ್ರಹ ಯಾವುದಾಗತ್ತೆ? ಆಪ್ಷನ್ ಎ 12A ಯುರೇನಸ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ತಂದೆ, ತಾಯಿ, ತಾತ, ಅಜ್ಜಿ, ಮಗ, ಮಗಳು, ತಂದೆ, ತಾಯಿ. ಇಲ್ಲಿ ಎಕ್ಸ್ ಮತ್ತು ವಾಯಿ ಮಾದರಿಗಳಲ್ಲಿ ವಿಭಕ್ತ ಕುಟುಂಬವನ್ನು ಸೂಚಿಸುವುದು. ಮಾದರಿ ಎಕ್ಸ್ ಇಲ್ಲಿ ನೋಡ್ರಿ ಈ ಥರ ಇದೆ. ಇದರೊಳಗೆ ಆಪ್ಷನ್ ಮಾದರಿ ವಾಯಿ, ಬಿ ಮಾದರಿ ಎಕ್ಸ್ ಮತ್ತು ಮಾದರಿ ವಾಯಿ, ಸಿ ಮಾದರಿ ಎಕ್ಸ್, ಡಿ ಮಾದರಿ ಎಕ್ಸ್ ಮತ್ತು ಮಾದರಿ ವಾಯಿ ಅಂತ ಇದೆ. ಏನಾಗುತ್ತೆ ಇದಕ್ಕೆ? ಆಪ್ಷನ್ ಸಿ ಮಾದರಿ ಎಕ್ಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡಿ, ಮೊಟ್ಟೆಯ ಹಳದಿ ಭಾಗ, ಕಡಲೆಕಾಯಿ, ಬೆಣ್ಣೆ ಇವುಗಳಲ್ಲಿರುವ ಆಹಾರದ ಘಟಕ ಯಾವುದಾಗತ್ತೆ? ಆಪ್ಷನ್ ಸಿ ಲಿಪಿಡ್ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಮೊಟ್ಟೆಗಳನ್ನು ಇಡುವ ಪ್ರಾಣಿಗಳ ಗುಂಪು ಯಾವುದು? ಇಲಿಗಳು, ಪಕ್ಷಿಗಳು, ಹಾವುಗಳು, ಹಲ್ಲಿಗಳು. ಇವು ಮೊಟ್ಟೆಗಳನ್ನು ಇಡುವ ಪ್ರಾಣಿಗಳ ಗುಂಪಾಗಿದೆ. ನೆಕ್ಸ್ಟ್, ಕೃಷಿಯಲ್ಲಿ ಮಣ್ಣನ್ನು ಮುಗುಚುವುದು ಹಾಗೂ ಸ್ಥಳಿಲಗೊಳಿಸುವ ಪ್ರಕ್ರಿಯೆಯನ್ನು ಹೀಗೆನ್ನುವರು. ಏನಂತಾರೆ? ಆಪ್ಷನ್ ಬಿ ಉಳುವುದು ಎನ್ನುವರು. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ ಮಕ್ಕಳು, ಇಲ್ಲಿವರೆಗೂ ತಾವು ವಿಜ್ಞಾನದ ಪ್ರಶ್ನೆಗಳನ್ನು ನೋಡಿದ್ರಿ. ಇನ್ನು ನೆಕ್ಸ್ಟ್ ನಾವು ಗಣಿತದ ಪ್ರಶ್ನೆಗಳನ್ನು ನೋಡೋಣ. ಧಾರವಾಡದಿಂದ ಒಂದು ಬಸ್ಸು 20:30 ಗಂಟೆಗೆ ಹೊರಟು ಮೈಸೂರನ್ನು ಮರುದಿನ 7:25 ಗಂಟೆಗೆ ತಲುಪಿತು. ಹಾಗಾದರೆ ಬಸ್ಸು ಧಾರವಾಡದಿಂದ ಮೈಸೂರಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? ಆಪ್ಷನ್ ಸಿ 12:05. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್,
ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಯಾವುದು? ಆಪ್ಷನ್ ಡಿ ಯಾವುದಾಗತ್ತೆ? ಅದು ಎ ಅನ್ನೋದಿಲ್ಲಿ ಸಮಮಿತಿ ಒಂದು ಅಕ್ಷರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನು 9ನೇ 5 ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸುವ ಚಿತ್ರದಲ್ಲಿ 9ನೇ 5 ಯಾವ ಚಿತ್ರ 9ನೇ 5 ತೋರಿಸ್ತಾ ಇದೆ ಅಂತ ನೋಡಬೇಕು. ಯಾವುದು? ಸಿ, ಆಪ್ಷನ್ ಸಿ ರೈಟ್ ಆನ್ಸರ್. 5 ಅಂಕಿಯ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ. 5 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಬರ್ಕೋಬೇಕು, ಹಾಗೆ 5 ಅಂಕಿಯ ಚಿಕ್ಕ ಸಂಖ್ಯೆನ ಬರ್ಕೋಬೇಕು. ಅವುಗಳ ಮೊತ್ತ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ 5 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 9 9 9 9. ಹೌದಾ? ಇದು 5 ಅಂಕಿಯ ದೊಡ್ಡ ಸಂಖ್ಯೆ. ಚಿಕ್ಕ ಸಂಖ್ಯೆ 0 0 0 0. ಹೌದಾ? ಇವುಗಳ ಮೊತ್ತ ಅಂತ ಕೇಳಿದ್ದಾರೆ. ಹೌದಾ? ಇದನ್ನ ಎರಡು ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟಾಗತ್ತೆ ನೋಡಬೇಕು. ಎಷ್ಟಾಗತ್ತೆ? ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಎ 4ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. ಆಯತ ಘನವನ್ನು ಸೂಚಿಸುವ ರೇಖಾಕೃತಿ ಯಾವುದು? ಇದರೊಳಗೆ ಆಯತ ಘನವನ್ನು ಸೂಚಿಸುವ ರೇಖಾಕೃತಿ ಯಾವುದು? ಆಪ್ಷನ್ ಎ. ಇದು ಒಂದು ಆಯತ ಘನವಾಗಿದೆ. ನೆಕ್ಸ್ಟ್ ಕ್ವಶನ್. ಯಾವುದೇ ಧನಾತ್ಮಕ ಸಂಖ್ಯೆಯು ಕನಿಷ್ಠ ಅಪವರ್ತನ ಎಷ್ಟಾಗಿರ್ತದೆ? 1 ಆಗಿರ್ತದೆ. ನೆಕ್ಸ್ಟ್ 72ನೇ 24ರ ಸರಳ ರೂಪ. ಇದನ್ನು ಛೇದ ಕಡತ ಹೊಡಿಬೇಕು. ಅವಾಗ ಎಷ್ಟಾಗುತ್ತೆ? ಆಪ್ಷನ್ ಬಿ 3ನೇ 1 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. 52 ಮತ್ತು 1ರ ಗುಣಲಬ್ಧ ಎಷ್ಟು? ಆಪ್ಷನ್ ಬಿ 100. ನೆಕ್ಸ್ಟ್ 9ನೇ ಕ್ವಶನ್. 44ನ್ನು 2ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟು? ಆಪ್ಷನ್ ಡಿ 0. 22 2 44, ಸೊ ಶೇಷ 0 ಬರುತ್ತೆ. ಶೈಲಾಳು 1123 ಮಿಠಾಯಿಗಳನ್ನು ತನ್ನ 25 ಜನ ಗೆಳತಿಯರಿಗೆ ಸಮನಾಗಿ ಹಂಚುತ್ತಾಳೆ. ನಂತರ ಅವಳ ಬಳಿ 23 ಮಿಠಾಯಿಗಳು ಉಳಿದರೆ ಪ್ರತಿಯೊಬ್ಬರಿಗೂ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟಾಗುತ್ತೆ? ಆಪ್ಷನ್ ಸಿ 44. ನೆಕ್ಸ್ಟ್ ಕ್ವಶನ್. 1 + 3 + 5 + 7 + 9 + 11 ಇವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಇವುಗಳನ್ನೆಲ್ಲ ಕೂಡಿಸಿದಾಗ ಮೊತ್ತ ಎಷ್ಟು ಬರುತ್ತೆ? ಎಷ್ಟಾಗತ್ತೆ? 18 × 2. ಆಪ್ಷನ್ ಸಿ ರೈಟ್ ಆನ್ಸರ್ 36 ಆಗುತ್ತೆ. ಹೌದಾ? ಲಂಬಕೋನದ ಅಳತೆಯು ಎಷ್ಟು? ಇದರೊಳಗೆ ಲಂಬಕೋನದ ಅಳತೆ ಎಷ್ಟು? ಲಂಬಕೋನ ಅಂದರೆ 90 ಡಿಗ್ರಿ ಬರಬೇಕು. ಹೌದಾ? 90 ಡಿಗ್ರಿ ಯಾವುದಾಗತ್ತೆ? ಬಿ 180/2 ಅಂದರೆ 90 ಬರ್ತದೆ ಉತ್ತರ. ಸೊ 90 ಡಿಗ್ರಿ ಲಂಬಕೋನದ ಒಂದು ಅಳತೆಯಾಗಿದೆ. ನೆಕ್ಸ್ಟ್ ಕ್ವಶನ್. ಒಂದು ಚೌಕಾಕಾರದ ಮೈದಾನದ ಉದ್ದವು 25 ಮೀಟರ್. ಹಾಗಾದರೆ ಅದರ ಸುತ್ತಳತೆ ಎಷ್ಟು? ಚೌಕಾಕಾರದ ಒಂದು ಮೈದಾನ ಅಂತೆ, ಅದರ ಒಂದು ಬಾವಿನ ಉದ್ದ 25. 25 4 ಎಷ್ಟು? 100. ಸೊ ಆಪ್ಷನ್ ಡಿ ರೈಟ್ ಆನ್ಸರ್ 100 ಮೀಟರ್ ಸರಿಯಾದ ಉತ್ತರ. ನೆಕ್ಸ್ಟ್ 14ನೇ ಪ್ರಶ್ನೆ. 0.27ನ ಭಿನ್ನರಾಶಿಯ ರೂಪ. 0.27ರ ಭಿನ್ನರಾಶಿ ರೂಪ ಏನಾಗುತ್ತೆ? ಆಪ್ಷನ್ ಬಿ 127. ಓಕೆ, 15ನೇ ಕ್ವಶನ್. 20:20 ಸಮನಾದ 20.20 ಸಮನಾದ ಸಮಯ ಅಂತ ಕೇಳಿದ್ದಾರೆ. ಅಂದರೆ 20 ಗಂಟೆ 20 ನಿಮಿಷದ ಸಮನಾದ ಸಮಯ ಅಂತ ಆಗುತ್ತೆ. ಎಷ್ಟಾಗುತ್ತೆ? 8 ಗಂಟೆ 20 ನಿಮಿಷ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 16. ಸಿಲಿಂಡರ್ನಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು? ಸಿಲಿಂಡರ್ನಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 21, ಬಿ 12, ಸಿ 8, ಡಿ 0. ಸರಿಯಾದ ಉತ್ತರ ಆಪ್ಷನ್ ಡಿ 0. ಸಿಲಿಂಡರ್ನಲ್ಲಿ ಯಾವುದೇ ರೀತಿಯ ಅಂಚುಗಳು ಇರುವುದಿಲ್ಲ. ಓಕೆ, ಈಗ ನಾವು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ನೋಡೋಣ. ಸೋಷಿಯಲ್ ಸೈನ್ಸ್. ಕನ್ನಡದ ಮೊದಲನೇ ವ್ಯಾಕರಣ ಗ್ರಂಥ ಯಾವುದು? ಆಪ್ಷನ್ ಎ ವಚನ ಸಾಹಿತ್ಯ, ಬಿ ಶಬ್ದಕೋಶ, ಬಿ ಶಬ್ದ ದರ್ಶನ, ಡಿ ಶಬ್ದಮಣಿ ದರ್ಪಣ. ಸರಿಯಾದ ಉತ್ತರ
ಆಪ್ಷನ್ ಡಿ ಶಬ್ದಮಣಿ ದರ್ಪಣ. ಇದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥವಾಗಿದೆ. ನೆಕ್ಸ್ಟ್ ಕ್ವಶನ್, ಜಿಲ್ಲಾ ಪಂಚಾಯತ್ ಸದಸ್ಯರ ಅಧಿಕಾರಾವಧಿ ಎಷ್ಟು? ಆಪ್ಷನ್ ಎ 5 ವರ್ಷಗಳು. ನೆಕ್ಸ್ಟ್ ಕ್ವಶನ್, ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಹೀಗೆನ್ನುವರು. ಏನಂತಾರೆ? ನಕ್ಷಾಶಾಸ್ತ್ರ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ದ್ವೀಪಗಳ ಗುಂಪನ್ನು ಹೀಗೆನ್ನುವರು. ಆಪ್ಷನ್ ಎ ಗಿರುದ್ವೀಪ, ಬಿ ಸಾಗರ, ಸಿ ಸಮುದ್ರ, ಡಿ ದ್ವೀಪಸ್ತೋಮ. ಸರಿಯಾದ ಉತ್ತರ ಆಪ್ಷನ್ ಡಿ ದ್ವೀಪಸ್ತೋಮ ಎನ್ನುವರು. ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ, ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿರುವ ಯೋಜನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಡಿ ಯಾವುದು? ಭಾಗ್ಯಲಕ್ಷ್ಮಿ ಯೋಜನೆ. ನೆಕ್ಸ್ಟ್, ಕನ್ನಡದ ಮೊದಲ ನಾಟಕ ಯಾವುದು? ಹರಿಶ್ಚಂದ್ರ ಕಾವ್ಯ, ಮಿತ್ರಾರವಿಂದ ಗೋವಿಂದ, ಮಂಕುತಿಮ್ಮನ ಕಗ್ಗ, ಜೈಮಿನಿ ಭಾರತ. ಸರಿಯಾದ ಉತ್ತರ ಮಿತ್ರಾರವಿಂದ ಗೋವಿಂದ. ಇದು ಕನ್ನಡದ ಮೊದಲ ನಾಟಕವಾಗಿದೆ. ಕರ್ನಾಟಕದ ಹೆಬ್ಬಾಗಿಲು ಯಾವುದು? ನವಮಂಗಳೂರು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಈ ವ್ಯಕ್ತಿಯನ್ನು ಜನರು ಕನ್ನಡದ ಕುಲಪುರೋಹಿತ ಎಂದು ಕರೆಯುತ್ತಾರೆ. ಯಾರನ್ನ? ಆಲೂರು ವೆಂಕಟರಾವ್ ಇವರನ್ನು ಕನ್ನಡದ ಕುಲಪುರೋಹಿತ ಎಂದು ಕರೆಯುತ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 23.5 ಡಿಗ್ರಿ ಉತ್ತರ. ನೆಕ್ಸ್ಟ್ ಕ್ವಶನ್, ಸಿಂಧು ನಾಗರಿಕತೆಯ ಯಜ್ಞಕುಂಡಗಳು ಇಲ್ಲಿ ಕಂಡುಬರುತ್ತವೆ. ಎಲ್ಲಿ? ಕಾಲಿಬಂಗನ್ ಮತ್ತು ಲೋಥಾಲ್ನಲ್ಲಿ ಸಿಂಧು ನಾಗರಿಕತೆಯ ಯಜ್ಞಕುಂಡಗಳು ಕಂಡುಬರುತ್ತವೆ. ನೆಕ್ಸ್ಟ್ ಕ್ವಶನ್, ಪ್ರಾಥಮಿಕ ಹಂತದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿರುವ ಯೋಜನೆ ಯಾವುದು? ಯಾವುದು? ಸರ್ವ ಶಿಕ್ಷಣ ಅಭಿಯಾನ. ಆಪ್ಷನ್ ಸಿ ಸರಿಯಾದ ಉತ್ತರ. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಪುರಂದರದಾಸರು. ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನು ಹೀಗೆ ಎನ್ನುವರು. ಎನ್ನುತ್ತಾರೆ? ಪ್ರಜಾಪ್ರಭುತ್ವ. ಓಕೆ, ನೆಕ್ಸ್ಟ್ ಕ್ವಶನ್, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? 14. ಆಪ್ಷನ್ ಸಿ ಆಗುಂಬೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಮಾತ್ರ ಪ್ರಧಾನ ಕುಟುಂಬದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರು ಯಾರು? ಯಾರು? ತಾಯಿ. ನೆಕ್ಸ್ಟ್, ಪಿತೃ ಪ್ರಧಾನದಲ್ಲಿ ಯಾರು? ತಂದೆ. ಹೌದಾ? ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು? ಆಪ್ಷನ್ ಡಿ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹವಾಗಿದೆ. ಓಕೆ, ಇಲ್ಲಿವರೆಗೆ ತಾವು ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ. ನೆಕ್ಸ್ಟ್ ನಾವೀಗ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಕಾಲಾನುಕ್ರಮದಲ್ಲಿ ಕರ್ನಾಟಕದ ಉದಯದ ಘಟನಾವಳಿಗಳ ಸರಿಯಾದ ಅನುಕ್ರಮ ಅಂತ ಕೇಳಿದ್ದಾರೆ. ಏನಾಗುತ್ತೆ? ಆಪ್ಷನ್ ಸಿ ಒಡೆಯರ ಆಡಳಿತ ಮೊದಲೇ, ಆಮೇಲೆ ಮೈಸೂರು ರಾಜ್ಯ, ಆಮೇಲೆ ಕರ್ನಾಟಕ ರಾಜ್ಯ. ಇದು ಒಂದು ಸರಿಯಾದ ಘಟನಾವಳಿಗಳ ಅನುಕ್ರಮವಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ಕರ್ನಾಟಕದ ನೆರೆಹೊರೆಯ ರಾಜ್ಯಗಳ ಸರಿಯಾದ ಪಟ್ಟಿ ಯಾವುದು? ತಮಿಳುನಾಡು, ಕೇರಳ, ಗೋವಾ. ಇವು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು. ಇತ್ತೀಚೆಗೆ ಹೊಸ ಹೆಸರು ಪಡೆದು ಸೂಚಿಸುವ ಸರಿಯಾದ ಜೋಡಿ. ಇತ್ತೀಚೆಗೆ ಹೊಸ ಹೆಸರು ಪಡೆದಂಥಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಜೋಡಿ ಯಾವುದು? ಬಿಜಾಪುರ, ವಿಜಯಪುರ. ಮೊದಲೇ ಬಿಜಾಪುರ ಅಂತ ಕರೀತಿದ್ರು, ಈಗ ವಿಜಯಪುರ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್, ಬೇಲೂರು ಚೆನ್ನಕೇಶವ ಚಾಮುಂಡಿ ಬೆಟ್ಟ ಎಲ್ಲಾಗತ್ತೆ? 4. ಆಪ್ಷನ್ ಬಿ ಚಾಮುಂಡೇಶ್ವರಿ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, AIRನ ವಿಸ್ತರಣಾ ರೂಪ ಏನಾಗುತ್ತೆ? ಆಲ್ ಇಂಡಿಯಾ ರೇಡಿಯೋ. ಎ ಅಂದರೆ ಆಲ್, ಐ ಅಂದರೆ ಇಂಡಿಯಾ, ಆರ್ ಅಂದರೆ ರೇಡಿಯೋ. ಆಲ್ ಇಂಡಿಯಾ ರೇಡಿಯೋ ಸರಿಯಾದ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ, ಶಿಕ್ಷಣ ಮಂತ್ರಿ ಶ್ರೀ ತನ್ವೀರ್ ಸೇಠ್ ಗೃಹ ಮಂತ್ರಿ ಅಂದರೆ ಆಗಿನ 2017ರಲ್ಲಿ ಯಾರಾಗಿದ್ದರು? ಕ್ವಶನ್ ನಂಬರ್ 6. ಆಪ್ಷನ್ ಬಿ ಯಾವುದು? ಶ್ರೀ ಜಿ ಪರಮೇಶ್ವರ್. ಯಾವಾಗ? 2017ರಲ್ಲಿ ಅವರಾಗಿದ್ದರು. ನೆಕ್ಸ್ಟ್, ಉಷ್ಣತಾ ಮಾಪಕದಲ್ಲಿರುವ ದ್ರವರೂಪದ ಲೋಹ ಯಾವುದು? ಯಾವುದು? ಪಾದರಸ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಈ ಮುಂದಿನವುಗಳಲ್ಲಿ ಅತಿ ಹೆಚ್ಚಿನ ಪರ್ಯಾಯ ಶಕ್ತಿಯ ಮೂಲ ಯಾವುದು? ಆಪ್ಷನ್ ಡಿ ಯಾವುದು? ಸೌರಶಕ್ತಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪುನರಚನೆಯಾದ ಭಾರತದ ರಾಜ್ಯಗಳು ಯಾವುದು? ಯಾವುದು? ತೆಲಂಗಾಣ ಮತ್ತು ಸೀಮಾಂಧ್ರ.
ನೆಕ್ಸ್ಟ್ ಕ್ವಶನ್, ಮೊದಲ ಭಾರತೀಯ ಅಂತರಿಕ್ಷ ಯಾನಿ ಯಾರು? ರಾಕೇಶ್ ಶರ್ಮಾ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಇಲ್ಲಿಯವರೆಗೂ ತಾವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ನೋಡಿದ್ರಿ. ಈಗ ನಾವು ನೆಕ್ಸ್ಟ್ ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡೋಣ. ಮೆಂಟಲ್ ಎಬಿಲಿಟಿ. ಈ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು? 3 ಇದ್ದಾವೆ. ಇಲ್ಲಿ 1 1 2 ಟೋಟಲ್ ಆಗಿ ದೊಡ್ಡ 1, ಒಟ್ಟು 3 ಆಗ್ತವೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಗುಂಪಿಗೆ ಸೇರದೇ ಇರುವುದು ಇದಾಗಿದೆ. ಯಾವುದು? ಆಪ್ಷನ್ ಡಿ ಚಂದ್ರ. ನೆಕ್ಸ್ಟ್ ನೋಡಿ, ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ದಿನ ಭಾನುವಾರ ಆದರೆ ಅದೇ ವರ್ಷದ ಆಗಸ್ಟ್ 23ನೇ ತಾರೀಕು ಯಾವ ವಾರ ಆಗುತ್ತೆ? ಯಾವುದು? ಸೋಮವಾರ ಆಗುತ್ತೆ. ಸೋಮವಾರ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಶ್ರೇಣಿಯನ್ನು ಸರಿಯಾದ ಆಯ್ಕೆಯೊಂದಿಗೆ ಪೂರ್ಣಗೊಳಿಸಿ ಅಂತ ಇದೆ. ಇಲ್ಲಿ ಈ ಥರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಯಾವ್ಯಾವ ಸಂಖ್ಯೆ ಬರಬೇಕು ಅಥವಾ ಯಾವ್ಯಾವುದು ಅಕ್ಷರ ಬರಬೇಕು ಅಂತ ನೋಡ್ರಿ. ಯಾವ್ದು ಬರಬೇಕು? ಆಪ್ಷನ್ ಡಿ BBC. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಬಿಟ್ಟು ಹೋಗಿರುವ ಸಂಖ್ಯೆ. ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವ ಸಂಖ್ಯೆ ಬರಬೇಕು ನೋಡಿ. ನೆಕ್ಸ್ಟ್ ಇದು 5ನೇ ಪ್ರಶ್ನೆ. ಇಲ್ಲಿ ಯಾವ ಸಂಖ್ಯೆ ಬರಬೇಕು ಅಂದರೆ ಯಾವುದು? 14 ಬರಬೇಕು ಇಲ್ಲಿ. ಹೌದಾ? ನೆಕ್ಸ್ಟ್ ನೋಡಿ, ಅಂದರೆ ಕೂಡಿಸಿದ್ದಾರೆ. 8 2 ಕೂಡಿಸಿದ್ದಾರೆ. ಇಲ್ಲಿ 5 5 ಕೂಡಿಸಿದ್ದಾರೆ. ಇಲ್ಲಿ 4 8 12, 6 6 12, ಇಲ್ಲಿ 7 7 14, 6 8, ಇಲ್ಲಿ 14 ಆಗಬೇಕು. ಸೊ ಇಲ್ಲಿ 14 ಸರಿಯಾದ ಉತ್ತರ. ನೆಕ್ಸ್ಟ್, CAT ಎಂಬ ಪದವು 321 ಎಂದು ಬರೆದರೆ TSC ಎಂಬ ಪದ ಎಂಬುದನ್ನು ಬರೆಯುವ ಕ್ರಮ ಯಾವುದಾಗತ್ತೆ? ಆಪ್ಷನ್ ಬಿ 123. ಅಂದರೆ ಉಲ್ಟಾ ಬರೆದು ಬಿಟ್ಟರೆ ಆಯ್ತು ಅದನ್ನ. ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್, AUEಯ ತಂದೆ DUEನ ಮಗಳು ಆದಾಗ A ಮತ್ತು Dನ ಸಂಬಂಧ ಅಂತ ಕೇಳಿದ್ದಾರೆ. ಏನಾಗುತ್ತೆ? ಆಪ್ಷನ್ ಬಿ ಅಜ್ಜ ಮತ್ತು ಮೊಮ್ಮಗಳು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಸರಿಯಾದ ಆಯ್ಕೆಯಿಂದ ಆಕೃತಿಯನ್ನು ಪೂರ್ಣಗೊಳಿಸಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಯಾವುದು ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ 8ನೇ ಪ್ರಶ್ನೆಗೆ ಆಪ್ಷನ್ ಡಿ. ಇಲ್ಲಿ ಯಾವ್ದು ಬರಬೇಕು? ಇಲ್ಲಿ ಡಿ ಚಿತ್ರನ ಹಾಕಿದಾಗ ಈ ಒಂದು ಆಕೃತಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 9ನೇ ಕ್ವಶನ್, ಆಕೃತಿಗಳ ಶ್ರೇಣಿಯನ್ನು ಸರಿಯಾದ ಆಯ್ಕೆಗಳೊಂದಿಗೆ ಪೂರ್ಣಗೊಳಿಸಿ. ಇಲ್ಲಿ ನೋಡ್ರಿ, ಈ ಥರ ಇದೆ. ಇಲ್ಲಿ ಅದನ್ನು ಎಷ್ಟಾಗತ್ತೆ? ಇಲ್ಲಿ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನ್, ಆಕೃತಿಗಳ ಶ್ರೇಣಿಯನ್ನು ಸರಿಯಾದ ಆಯ್ಕೆಗಳೊಂದಿಗೆ ಪೂರ್ಣಗೊಳಿಸಿ. ಇಲ್ಲಿ ಯಾವುದಾಗತ್ತೆ? ಆಪ್ಷನ್ ಸಿ. ಇಲ್ಲಿ ಯಾವುದು ಬರಬೇಕು? ಸಿ ಸರಿಯಾದ ಉತ್ತರ. ಇಲ್ಲಿ 3 ಬಾಹುಗಳು, ಇಲ್ಲಿ 4 ಇದ್ದಾವೆ, ಇಲ್ಲಿ 5, ಇಲ್ಲಿ 6, ಇಲ್ಲಿ ಎಷ್ಟಾಗಬೇಕು? 7 ಆಗಬೇಕು. ಹೌದಾ? ಈ ಥರ ಮಾಡಿದ್ದಾರೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ತಾವು ಒಂದು ಹಿಂದಿನ ವರ್ಷದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ. ಇದೇ ಥರ ಹೆಚ್ಚಿನ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ತಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ತಾವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಧನ್ಯವಾದಗಳು.